ಮನುಷ್ಯ ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದ್ರೂ ಪರಿಪೂರ್ಣತೆ ಸಾಧ್ಯನೇ ಇಲ್ಲ. ಜೀವನ ಎಷ್ಟೇ ಕಲಿತ್ರೂ ಕೂಡ ಮುಗಿದೇ ಇರೋ ಪಾಠ. ಖುಷಿ ಟೈಮಲ್ಲಿ ಚಪ್ಪಾಳೆ ತಟ್ಟೋ 100 ಕೈಗಳಿಗಿಂತ ಕಷ್ಟ ಸಮಯದಲ್ಲಿ ಕಣ್ಣೀರು ಒರೆಸೋ ಒಂದು ಬೆರಳು ಶ್ರೇಷ್ಠವಾದದ್ದು. ನೋಡು ಡಾರ್ಲಿಂಗ್, ಪಾಪ ಅನ್ನೋದು ನಮ್ಮನ್ನು ನೋಯಿಸಿದ್ರೆ ಪುಣ್ಯ ಅನ್ನೋದು ನಮ್ಮನ್ನು ಬಿಡುಗಡೆಗೊಳಿಸುತ್ತೆ. ಎಲ್ಲಿವರೆಗೂ ನಮ್ಮ ತಿಳುವಳಿಕೆ ಸರಿಯಾಗಿರೋದಿಲ್ವೋ ಅಲ್ಲಿವರೆಗೂ ಪಾಪ ಕೃತ್ಯಗಳು ನಡೀತಲೇ ಇರುತ್ತೆ. ಆ ದೇವರು ಏನಾದರೂ ಕಿತ್ಕೊಂಡ್ರೆ ಅದಕ್ಕಿಂತ 1000 ಪಟ್ಟು ಬೆಲೆ ಬಾಳೋದನ್ನು ಕೊಡ್ತಾನಂತೆ. ಅಲ್ಲಿವರೆಗೂ ನಾವು ಕಾಯಬೇಕಷ್ಟೆ. ಹಾಗೆಯೇ ನಮ್ಮ ಕ್ಯಾರೆಕ್ಟ್ರಿಂದನೇ ನಾವು ಒಳ್ಳೆಯರೋ ಕೆಟ್ಟರೋ ಅನ್ನೋದು ಡಿಸೈಡ್ ಆಗೋದು. ಒಂದು ಹೂವಿನ ಸಿಗೋದು ಡಿಫ್ರೆನ್ಸು ಮೂಗಿನ ಗಮನಕ್ಕೆ ಬರುತ್ತೆ ಹೊರತು ಕಣ್ಣಿಗಲ್ಲ. ಹಾಗೆಯೇ ನಾವು ಪ್ರಾಬ್ಲಮ್ಸ್ ಕಡೆ ನೋಡಿದಾಗ ಪ್ರಾಬ್ಲಮ್ಮೇ ಕಾಣುತ್ತೆ. ಅದೇ ನಮಗಿರೋ ಸಾಧ್ಯತೆ ಕಡೆ ಫೋಕಸ್ ಮಾಡಿದಾಗ ಹೆಚ್ಚೆಚ್ಚು ಅವಕಾಶಗಳು ಕಾಣುತ್ತೆ. ನೋಡು ಡಾರ್ಲಿಂಗ್, ಸುಳ್ಳಿಂದ ಪಡೆದಿರೋ ಸ್ಥಾನ, ದರ್ಪದಿಂದ ಸಂಪಾದಿಸಿರೋ ಗೌರವ, ಮೋಸ ಮಾಡಿರೋ ಹಣ ಶಾಶ್ವತವಾಗಿ ಯಾವತ್ತೂ ಉಳಿಯೋದೇ. ಹಾಗೆಯೇ ಹೊಗಳಿಕೆ ಮತ್ತು ಟೀಕೆಗಳು ಯಾರನ್ನೂ ಬಿಟ್ಟೂ ಇಲ್ಲ. ಎರಡೂ ಕೂಡ ಬ್ಯಾಲೆನ್ಸ್ ಮಾಡೋ ಕ್ಯಾರೆಕ್ಟರ್ ಬೇಕಷ್ಟೆ. ಯಾವ ರೀತಿ ಅಂದರೆ, ಒಂದು ಹೂವು ಅರಳಕ್ಕೆ ಬಿಸಿಲು ಮತ್ತು ಮಳೆ ಎರಡೂ ಕೂಡ ಬೇಕಾಗೋ ಥರ. ನೋಡ್ತೀನ, ಬೇಸ್ಮೆಂಟ್ ಭದ್ರವಾಗಿದ್ದರೆ ಮಾತ್ರ ಒಂದು ಕಟ್ಟಡ ತಲೆ ಎತ್ತಕ್ಕೆ ಸಾಧ್ಯ. ಸೊ ಬೇಸ್ಮೆಂಟ್ ಕಣ್ಣಿಗೆ ಕಾಣಲ್ಲ, ಬಟ್ ಅದಿಲ್ಲದೆ ಒಂದು ಕಟ್ಟಡ ತಲೆ ಎತ್ತಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ದಾರಿಲಿ ಹೋಗುವಾಗ ಬೊಗಳ ನಾಯಿಗಳಿಗೆಲ್ಲ ನಿಂತು ಕಲ್ಲು ಹೊಡಿತಾ ಹೋದರೆ ನಾವು ಯಾವತ್ತೂ ಗುರಿ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಟೀಕೆಗಳಿಗೆಲ್ಲ ತಲೆ ಕೊಡ್ದಲೆ ನಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡ್ತಾ ಹೋದರೆ ನಿನ್ನನ್ನು ಯಾರು ಟೀಕೆ ಮಾಡಿದ್ರೋ ಅವ್ರು ನಿಮ್ಮನ್ನು ತುಳಿಯೋದಿರಲಿ, ನಿಮ್ಮನ್ನು ತಡೆಯೋಕ್ಕೂ ಆಗಲ್ಲ.